ಹಾಯ್ ಫ್ರೆಂಡ್ಸ್. ವೈಟ್ ಡಿಸ್ಚಾರ್ಜ್ ಬಗ್ಗೆ ಹೇಗಿರುತ್ತೆ, ಅದು ಇನ್ಫೆಕ್ಷನ್ ಆದರೆ ಹೇಗಿರುತ್ತೆ ಅನ್ನೋದಕ್ಕೂ ನಾನು ಶಾರ್ಟ್ ವಿಡಿಯೋ ನೋಡಿದ್ದೆ ಫ್ರೆಂಡ್ಸ್. ಸೊ ಅದನ್ನು ತುಂಬ ಜನ ನೋಡ್ತಾ ಇದ್ದೀರಾ. ಲೈಕ್ಸು ಶೇರ್ಸು ತುಂಬ ಆಗಿದೆ. ಹಾಗೆ ಅದ್ರ ಬಗ್ಗೆ ಮಾಹಿತಿನ ಇನ್ನೂ ಜಾಸ್ತಿ ನಾನು ನಿಮಗೆ ಹೇಳಿದ್ರೆ ಯೂಸ್ಫುಲ್ ಆಗುತ್ತೆ ಅಂತ ಅನಿಸ್ತು. ಸೊ ಹಾಗಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವರ್ಷ ಬೇಬಿ ಬ್ಲೂ. ನನ್ನ ಚಾನಲಲ್ಲಿ ನಿಮಗೆ ಪ್ರೆಗ್ನೆನ್ಸಿ ರಿಲೇಟೆಡ್ ಆಗಿರುವಂತಹ ಎಲ್ಲ ವೀಡಿಯೋಸು ಸಿಗುತ್ತೆ. ಸೊ ನೀವು ವೀಕ್ ಬೈ ವೀಕ್ ಸೀರೀಸ್ನ ನೋಡಬೇಕು ಅಂದರೆ ಸಂಡೇ 11:30ಗೆ ನೋಡ್ಕೋಬಹುದು. ಹಾಗೆ ಈಗ ವೆಡ್ನೆಸ್ಡೇ ಕೂಡ 11:30ಗೆ ನಿಮಗೆ ವಿಡಿಯೋ ಬರ್ತಾ ಇದೆ. ಓಕೆನಾ ಫ್ರೆಂಡ್ಸ್? ವೆಡ್ನೆಸ್ಡೇ ಬಂದುಬಿಟ್ಟು ಬೇರೆ ಬೇರೆ ಟಾಪಿಕ್ಸ್ ಬಗ್ಗೆ ನಾನು ನಿಮಗೆ ಮಾಹಿತಿಗಳನ್ನು ಕೊಡ್ತಾ ಹೋಗ್ತೀನಿ. ಸಂಡೇ ಮಾತ್ರ 11:30ಗೆ ಪ್ರೆಗ್ನೆನ್ಸಿ ವೀಕ್ ಬೈ ವೀಕ್ ಸೀರೀಸ್, ಅಂದರೆ ಇವಾಗ 8 ವೀಕ್ವರೆಗೂ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಆಮೇಲಿಂದ ನೆಕ್ಸ್ಟ್ ಮಂತ್ ವೈಸ್ ಮಾಡ್ತಾ ಹೋಗಿದ್ದೀನಿ. ಸೊ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಇಲ್ಲಾಂದರೆ ಚಾನಲ್ ಪೇಜಲ್ಲಿ ಬಂದು ನೋಡ್ಕೊಳ್ಳಿ. ಹಾಗೆ ಫ್ರೆಂಡ್ಸ್, ವೈಟ್ ಡಿಸ್ಚಾರ್ಜ್ ಯಾವಾಗ ಆಗುತ್ತೆ, ಹಾಗೆ ಅದು ಇನ್ಫೆಕ್ಷನ್ ಇದ್ದರೆ ಯಾವ ಥರ ಇರುತ್ತೆ, ಹಾಗೆ ನಿಮಗೆ ಅದಕ್ಕೆ ಯಾವ ಥರ ಹೈಜಿನ ಮೇಂಟೈನ್ ಮಾಡಬೇಕು, ಇನ್ಫೆಕ್ಷನ್ ಆಗದೇ ಇರೋ ಥರ ಯಾವ ರೀತಿ ನಾವು ನೋಡ್ಕೋಬೇಕು ಅನ್ನೋದನ್ನು ನಾನು ನಿಮಗೆ ಲಾಸ್ಟಲ್ಲಿ ತಿಳಿಸ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಎಲ್ಲ ಮಾಹಿತಿನೂ ನಿಮಗೆ ಸಿಗುತ್ತೆ. ಓಕೆನಾ ಫ್ರೆಂಡ್ಸ್? ನೋಡ್ತಾನೆ ನಿಮಗೆ ಮಾಹಿತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಆಲ್ ಅಂತ ಕೊಟ್ಟಾಗ ನಾನು ಹಾಕೋ ಎಲ್ಲ ನೋಟಿಫಿಕೇಷನ್ಸ್ ಮೊದಲು ಬಂದು ನಿಮಗೆ ತಲುಪುತ್ತೆ. ಎಲ್ಲ ಮಾಹಿತಿಗಳ ಬಗ್ಗೆ ನೀವೇ ಮೊದಲು ನೋಡ್ಬೋದು. ಓಕೆನಾ ಫ್ರೆಂಡ್ಸ್? ಇವಾಗ ಟಾಪಿಕಿಗೆ ಬಂದುಬಿಡೋಣ. ವೈಟ್ ಡಿಸ್ಚಾರ್ಜ್ ಯಾವಾಗೆಲ್ಲ ಆಗುತ್ತೆ, ಇನ್ಫೆಕ್ಷನ್ ಇದ್ದಾಗ ಯಾವ ಥರ ಇರುತ್ತೆ ಅಂತ ಹೇಳ್ತೀನಿ. ಫ್ರೆಂಡ್ಸ್, ವೈಟ್ ಡಿಸ್ಚಾರ್ಜ್ ಆಗೋದು ಬಂದುಬಿಟ್ಟು ನಿಮಗೆ ಕೆಲವರಿಗೆ, ಎಲ್ರಿಗೂ ಅಲ್ಲ, ಕೆಲವ್ರಿಗೆ ಮಾತ್ರ ಏನಿರುತ್ತೆ ಅಂದರೆ ಪೀರಿಯಡ್ಸ್ ಬರೋ ಟೈಮ್, ಅಂದರೆ ಪೀರಿಯಡ್ಸ್ ಬರೋಕ್ಕೆ ಇನ್ನೊಂದು 3-4 ದಿವಸ ಇದೆ, ಅಥವಾ 2 ದಿವಸ 3 ದಿವಸ ಇದೆ ಅಂದಾಗ ಸ್ವಲ್ಪ ವೈಟ್ ಡಿಸ್ಚಾರ್ಜ್ ಥರ ಆಗ್ತಾ ಇರುತ್ತೆ. ಸೊ ಅದು ಯಾಕೆ ಅಂದರೆ ನೆಕ್ಸ್ಟ್ ಪೀರಿಯಡ್ ಬರುತ್ತೆ ಅನ್ನೋ ಸೂಚನೆಗೋಸ್ಕರ. ಸೊ ಈ ಥರ ವೈಟ್ ಡಿಸ್ಚಾರ್ಜಲ್ಲಿ ನಿಮ್ಗೆ ಯಾವುದೇ ರೀತಿಯಾದಂತಹ ಕಲರ್ ಚೇಂಜಸ್ ಇರೋದಾಗಲಿ ಅಥವಾ ಸ್ಮೆಲ್ ಇರೋದಾಗಲಿ ಆ ಥರ ಏನೂ ಇರೋದಿಲ್ಲ. ಓಕೆನಾ? ಇದು ವೈಟ್ ಡಿಸ್ಚಾರ್ಜ್, ಇದು ಕೆಲವು ಸರ್ತಿ ಓವ್ಯುಲೇಷನ್, ಅಂದರೆ ನೀವು ಪೀರಿಯಡ್ ಆದಮೇಲೆ ನೀವು ನೆಕ್ಸ್ಟ್ ಬೇಬಿ ಪ್ಲ್ಯಾನಿಂಗ್ ಮಾಡ್ತಾ ಇರ್ತೀರಾ, ಕನ್ಸೀವ್ ಆಗಬೇಕು ಅಂದಾಗ ಕೂಡ ಮಂತ್ ನೀವು ಯಾವಾಗಿಂದ ನಿಮಗೆ 28 ಡೇಸ್ 30 ಡೇಸ್ ಪೀರಿಯಡ್ ಇರುತ್ತಲ್ವ, ಅದರಲ್ಲಿ ಮಿಡಲ್ ಡೇಸಲ್ಲಿ ನಿಮಗೆ ಓವ್ಯುಲೇಷನ್ ಟೈಮಲ್ಲಿ ಕೂಡ ವೈಟ್ ಡಿಸ್ಚಾರ್ಜ್ ಆಗ್ತಾ ಇರುತ್ತೆ. ಸೊ ಅದು ಹೇಗಿರುತ್ತೆ ಅಂದರೆ ನಿಮಗೆ ತುಂಬ ಟ್ರಾನ್ಸ್ಪರೆಂಟ್ ಆಗಿರುತ್ತೆ, ಲೈಟ್ ಆಗಿರುತ್ತೆ. ಹಾಗೆ ಇದರಲ್ಲಿ ಥಿಕ್ನೆಸ್ ಅನ್ನೋದು ಜಾಸ್ತಿ ಇರೋದಿಲ್ಲ. ಓಕೆನಾ ಫ್ರೆಂಡ್ಸ್? ನಾರ್ಮಲ್ ಆಗಿರೋದು ಈ ಥರನೇ ಇರುತ್ತೆ. ನಿಮಗೆ ಕಲರ್ಸ್ ಎಲ್ಲ ಏನು ಚೇಂಜ್ ಆಗಲ್ಲ, ಸ್ವಲ್ಪ ವೈಟಿಶ್ ಆಗಿರುತ್ತೆ. ಹಾಗೆ ಓವ್ಯುಲೇಷನ್ ಆಗುವಾಗ ನಿಮಗೆ ಅದು ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ಹಾಗೆ ನಿಮಗೆ ಅದನ್ನು ವೈಟ್ ಡಿಸ್ಚಾರ್ಜ್ ಥಿಕ್ನೆಸ್ ಆಗಿ ಇರೋದಿಲ್ಲ. ಓಕೆನಾ? ಸೊ ಈ ಥರ ನಾರ್ಮಲ್ ಆಗಿತ್ತು ಅಂದರೆ ಏನೂ ಪ್ರಾಬ್ಲಮ್ ಇಲ್ಲ. ಇನ್ಫೆಕ್ಷನ್ ಆದಾಗ ಯಾವ ರೀತಿ ಇರುತ್ತೆ ನಿಮಗೆ ವೈಟ್ ಡಿಸ್ಚಾರ್ಜ್ ಅಂದರೆ, ಫ್ರೆಂಡ್ಸ್, ಇವಾಗ ಇನ್ಫೆಕ್ಷನ್ ಆಗಿತ್ತು ಅಂದರೆ ನಿಮಗೆ ಥಿಕ್ನೆಸ್ ಜಾಸ್ತಿ ಇರುತ್ತೆ. ಅಂದರೆ ಇವಾಗ ನೀವು ಕರ್ಡ್ ನೋಡಿದ್ರಲ್ವ, ಮೊಸರು, ಆ ಥರನೇ ಮೊಸರು ಥರ ಇರುತ್ತೆ. ಫ್ರೆಂಡ್ಸ್, ಇದು ಯಾವಾಗಲೂ ಆ ಥರನೇ ಡಿಸ್ಚಾರ್ಜ್ ಆಗ್ತಾ ಇದೆ ಅಂದರೆ ನಿಮಗೆ ಇನ್ಫೆಕ್ಷನ್ ಆಗಿದೆ ಅಂತ. ಸೊ ಇದು ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಈ ಥರ ಇರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಅಂದರೆ ನಿಮಗೆ ಕಲರ್ ಚೇಂಜಸ್ ಆಗಿರುತ್ತೆ, ಒಂದು ಸ್ವಲ್ಪ ಯೆಲ್ಲೋಯಿಶ್ ಆಗಿರುತ್ತೆ. ಹಾಗೆ ಗ್ರೀನಲ್ಲಿ, ಪೇಡ್ ಗ್ರೀನ್ ಅಂದರೆ ಲೈಟ್ ಕಲರ್ ಗ್ರೀನಲ್ಲೂ ಕೂಡ ನಿಮಗೆ ಅದು ಕಾಣಿಸ್ಕೊಳ್ತು ಅಂದರೆ ಅಲ್ಲಿ ಮೇಜರ್ ಆಗಿ ಇನ್ಫೆಕ್ಷನ್ ಆಗಿರುತ್ತೆ ಅಂತ. ಫ್ರೆಂಡ್ಸ್, ಇದನ್ನು ಇನ್ಫೆಕ್ಷನ್ ಆದಾಗ ನೀವು ಇಮಿಡಿಯೇಟಾಗಿ ಡಾಕ್ಟರ್ ಹತ್ರ ತೋರಿಸ್ಕೊಳ್ಳಿ. ಹಾಗೆ ಇನ್ಫೆಕ್ಷನ್ ಆದಾಗ ನಿಮ್ಗೆ ಏನೇನೆಲ್ಲ ಸೈನ್ಸ್ ಇರುತ್ತೆ ಅಂದರೆ ಅಲ್ಲಿ ತುಂಬ ಇಚ್ಚಿಂಗ್ನೆಸ್ ಇರುತ್ತೆ, ನಿಮಗೆ ಯೂರಿನ್ ಪಾಸ್ ಮಾಡುವಾಗ ತುಂಬಾ ನಿಮಗೆ ಉರಿ ಅಂತ ಅನಿಸ್ತಾ ಇರುತ್ತೆ. ಫ್ರೆಂಡ್ಸ್, ಇನ್ಫೆಕ್ಷನ್ ಬರೋದಕ್ಕೆ ಏನೇನೆಲ್ಲ ಕಾರಣ ಅಂತ ನೋಡೋಣ. ಇನ್ಫೆಕ್ಷನ್ ಯಾವ ಥರ ಇರುತ್ತೆ ಅಂದರೆ ಈ ವೈಟ್ ಡಿಸ್ಚಾರ್ಜ್ ಈ ಥರ ಥಿಕ್ನೆಸ್ ಆಗಿರುತ್ತೆ. ಹಾಗೆ ನಿಮಗೆ ಕಲರ್ ಚೇಂಜ್ ಇರುತ್ತೆ. ಹಾಗೆ ಇನ್ನೂ ಒಂದು ಏನಂದರೆ ಅದರಲ್ಲಿ ನಿಮಗೆ ಒಂಥರ ಫಿಶಿ ಸ್ಮೆಲ್ ಥರ ಇರುತ್ತೆ. ಸ್ಮೆಲ್ ಇತ್ತು ಅಂದ್ರೂ ಕೂಡ ಇನ್ಫೆಕ್ಷನ್ ಆಗಿದೆ ಅಂತ. ಫ್ರೆಂಡ್ಸ್, ಫಿಶ್ ತೊಗೊಂಬಂದಾಗ ನೀವು ಯಾವ ಥರ ಸ್ಮೆಲ್ ಇರುತ್ತೆ ನೋಡಿ, ಆ ಥರ ಆ ವೈಟ್ ಡಿಸ್ಚಾರ್ಜು ಇನ್ಫೆಕ್ಷನ್ ಆದಾಗ ನಿಮಗೆ ಆ ಥರ ಸ್ಮೆಲ್ ಅಂತ ಅನಿಸ್ತಾ ಇರುತ್ತೆ. ಫ್ರೆಂಡ್ಸ್, ಇದೇನಾದರೂ ನಿಮಗೆ ತುಂಬ ಡಿಸ್ಕಂಫರ್ಟ್ ಇದೆ, ನಮಗೆ ಅದನ್ನು ತಡ್ಕೊಳೋಕ್ಕಾಗ್ತಾಯಿಲ್ಲ, ಇಚ್ಚಿಂಗ್ನೆಸ್ ಎಲ್ಲ ಜಾಸ್ತಿ ಇದೆ ಅಂದರೆ ಇದು ಲೈಟಾಗಿ ಸ್ಟಾರ್ಟ್ ಆದಾಗೇ ನೀವು ಡಾಕ್ಟರ್ ಹತ್ರ ಮೆಡಿಕೇಷನ್, ಅಂದರೆ ನೀವು ತೋರಿಸ್ಕೊಂಡು ಅದಕ್ಕೆ ಟ್ರೀಟ್ ಮಾಡಿಸ್ಕೊಳ್ಳಿ. ಇದನ್ನು ತುಂಬ ಜಾಸ್ತಿ ಆಗೋದಕ್ಕೆ ಬಿಟ್ಟರೂ ಕೂಡ ತುಂಬ ಏನೇನೋ ಪ್ರಾಬ್ಲಮ್ಸ್ಗಳು ಸ್ಟಾರ್ಟ್ ಆಗುತ್ತೆ. ಓಕೆನಾ ಫ್ರೆಂಡ್ಸ್? ಇವಾಗ ಇನ್ಫೆಕ್ಷನ್ ಎಲ್ಲಿಂದ ನಮಗೆ ಬರುತ್ತೆ,
ನಾವು ಹೇಗೆ ಹೈಜೀನ್ನ ಮೇಂಟೈನ್ ಮಾಡಬೇಕು ಅಂತ ಹೇಳ್ತೀನಿ. ಫ್ರೆಂಡ್ಸ್, ನಮಗೆ ಇನ್ಫೆಕ್ಷನ್ ಬರೋಕ್ಕೆ ಕಾರಣಗಳು ಯಾವುದು ಅಂದರೆ, ಮೊದಲನೇದಾಗಿ ನಾವೆಲ್ಲಾದರೂ ಹೊರಗಡೆ ಹೋದಾಗ ಔಟ್ಸೈಡ್ ಬಾತ್ರೂಮ್ಸ್ನ ಯೂಸ್ ಮಾಡ್ತಾ ಇರ್ತೀವಿ. ಸೊ ಔಟ್ಸೈಡ್ ಬಾತ್ರೂಮ್ ಯೂಸ್ ಮಾಡಿದಾಗ ಕೆಲವರು ನೀರನ್ನ ಹಾಕಿರ್ತಾರೆ, ಕೆಲವರು ಹಾಕಿರೋದಿಲ್ಲ. ಸೊ ಅಲ್ಲಿಂದ ಕೂಡ ನಮಗೆ ಇನ್ಫೆಕ್ಷನ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಸೊ ಇವಾಗ ನಾವು ಹೊರಗಡೆ ಹೋದಾಗ ವಾಶ್ರೂಮ್ಸ್ನ ಅವಾಯ್ಡ್ ಮಾಡೋಕ್ಕಾಗೋದಿಲ್ಲ. ಸೊ ಅದಕ್ಕೆ ನೀವೇನು ಮಾಡಿ, ನನ್ನ ಸಜೆಷನ್ ಏನಂದರೆ, ಇಂಡಿಯನ್ ಟಾಯ್ಲೆಟ್ಸ್ನ ಯೂಸ್ ಮಾಡಿ. ಫ್ರೆಂಡ್ಸ್, ನಮ್ಮ ಇಂಡಿಯನ್ ಟಾಯ್ಲೆಟ್ಸಲ್ಲಿ ನಿಮಗೆ ಅಷ್ಟೊಂದು ಇನ್ಫೆಕ್ಷನ್ಸ್ ಅನ್ನೋದು ಇರೋದಿಲ್ಲ. ಯಾಕಂದರೆ ನಮ್ಮ ಇಂಡಿಯನ್ ಟಾಯ್ಲೆಟೇ ಬೇರೆ ಥರ ಇರುತ್ತೆ, ವೆಸ್ಟರ್ನ್ ಟಾಯ್ಲೆಟ್ಸೇ ಬೇರೆ ಥರ ಇರುತ್ತೆ ಅಲ್ವಾ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ಸೊ ವೆಸ್ಟರ್ನ್ಗಿನ್ನ ಸ್ವಲ್ಪ ಇಂಡಿಯನ್ ಯೂಸ್ ಮಾಡಿ ಹೊರಗಡೆ ಹೋದಾಗ ವೆಸ್ಟರ್ನ್ ಟಾಯ್ಲೆಟ್ಸ್ನ ಅವಾಯ್ಡ್ ಮಾಡಿ. ಓಕೆ, ಎಲ್ಲ ಕಡೆ ಇರುತ್ತೆ, ಏನು ಮಾಡಬೇಕು ಅಂತನೂ ಕೇಳ್ತಾ ಇರ್ತೀರ. ಒಂದು ಸರ್ತಿ ಬೇರೆಯವ್ರು ನೀರು ಹಾಕಿರ್ತಾರೋ ಇಲ್ವೋ ನಮ್ಗೆ ಗೊತ್ತಿಲ್ಲ. ಸೊ ನೀವು ಅಲ್ಲಿ ನೀರು ಹಾಕ್ಕೊಂಡ್ಬಿಟ್ಟು ನೀವು ವಾಶ್ರೂಮ್ಸ್ನ ಯೂಸ್ ಮಾಡ್ತಾ ಬನ್ನಿ. ಸೊ ಆವಾಗ ಇನ್ಫೆಕ್ಷನ್ಸ್ ಅನ್ನೋದು ಅವಾಯ್ಡ್ ಮಾಡ್ಬೋದು. ಫ್ರೆಂಡ್ಸ್, ಒಂದು ನಾವು ಹೊರಗಡೆ ಹೋದಾಗ ವಾಶ್ರೂಮ್ಸ್ನ ಆ ಥರ ಯೂಸ್ ಮಾಡಬೇಕಾದ್ರೆ ಆ ಥರ ಮಾಡ್ಕೊಳ್ಳಿ. ಇಲ್ಲ ನಾವೆಲ್ಲಾದರೂ ಹೊರಗಡೆನೇ ಹೋಗ್ತೀವಿ ಅಂದಾಗ ನಿಮಗೇನು ಅಲ್ಲಿ ಆ ಥರ ಪ್ರಾಬ್ಲಮ್ಸ್ ಇರೋದಿಲ್ಲ. ಬೆಟರ್ ಹೊರಗಡೆ ಹೋಗೋದೇ ಬೆಟರ್ ಅಂತ ಅನಿಸುತ್ತೆ. ಓಕೆನಾ ಫ್ರೆಂಡ್ಸ್, ಇನ್ನೊಂದು ಎಲ್ಲಿಂದ ಇನ್ಫೆಕ್ಷನ್ ಬರುತ್ತೆ ಅಂದರೆ, ಮನೆಯಲ್ಲಿನೂ ಕೂಡ ನೀವು ವಾಶ್ರೂಮ್ಸ್ನೆಲ್ಲ ನೀಟಾಗಿ ಇಟ್ಕೊಂಡಿರಬೇಕು. ಆಲ್ಮೋಸ್ಟ್ ಎಲ್ಲರೂ ನೀಟಾಗಿ ಇಟ್ಟಿರ್ತೀರ, ಏನು ವರಿ ಮಾಡಬೇಕಾಗಿಲ್ಲ. ನೆಕ್ಸ್ಟ್ ಇನ್ಫೆಕ್ಷನ್ ಬಂದುಬಿಟ್ಟು ನಿಮಗೆ ಮದುವೆ ಆಗಿದ್ರೆ ಹಸ್ಬೆಂಡ್ಸಿಂದನೂ ಕೂಡ ಇನ್ಫೆಕ್ಷನ್ ಬರುತ್ತೆ. ಯಾಕಂದರೆ ಅವರು ಎಲ್ಲಾದರೂ ವಾಶ್ರೂಮ್ಸ್ನ ಯೂಸ್ ಮಾಡಿರ್ತಾರೆ, ಹೈಜೀನ್ ಮೇಂಟೈನ್ ಮಾಡಿರೋದಿಲ್ಲ. ಸೊ ಆ ಥರನೂ ಕೂಡ ನಿಮಗೆ ಇನ್ಫೆಕ್ಷನ್ ಬರೋ ಅಂಥ ಚಾನ್ಸಸ್ ಇರುತ್ತೆ ನೀವು ದಾಂಪತ್ಯ ಇಟ್ಟಾಗ. ಓಕೆನಾ. ಸೊ ಈ ಥರನೂ ಈ ಇನ್ಫೆಕ್ಷನ್ಸ್ನು ನೀವು ನೋಡಬಹುದು. ಒಬ್ಬರು ಆ ಕಡೆ ನೀವೆಲ್ಲೂ ಹೊರಗಡೆನೇ ಹೋಗಿಲ್ಲ, ನಮ್ಗೆ ಇನ್ಫೆಕ್ಷನ್ ಹೇಗಾಯಿತು ಅಂತ ತುಂಬ ಜನ ಯೋಚನೆ ಮಾಡ್ತಾ ಇರ್ತೀರಲ್ವ. ಸೊ ಆ ಇನ್ಫೆಕ್ಷನ್ನು ನೀವು ಅಬ್ಸರ್ವ್ ಮಾಡಿ ನೋಡ್ಕೊಂಡಾಗ ಗೊತ್ತಾಗುತ್ತೆ. ಸೊ ಇನ್ ಕೇಸ್ ಏನಾದರೂ ಅವ್ರು ಹೊರಗಡೆ ವಾಶ್ರೂಮ್ಸ್ನ ಯೂಸ್ ಮಾಡಿದಾಗ ಅಲ್ಲಿ ಹೈಜೀನ್ ಮೇಂಟೈನ್ ಮಾಡಿಲ್ಲ ಅಂದ್ರೂ ಕೂಡ, ವಾಶ್ರೂಮ್ಸ್ನ ಅವ್ರು ನೀಟಾಗಿ ಇಟ್ಟಿಲ್ಲ, ಹರಿಬರಿಲಿ ಯೂಸ್ ಮಾಡ್ಕೊಂಡು ಬಂದಿರ್ತೀರ, ಅದು ಸ್ವಲ್ಪ ಇನ್ಫೆಕ್ಷನ್ ಏನಾದರೂ ಇತ್ತು ಅಂದರೆ ಅದು ಇವ್ರಿಗೂ ಕೂಡ ಇನ್ಫೆಕ್ಷನ್ ಅನ್ನೋದು ಬರುತ್ತೆ. ಇನ್ನೊಂದು ಹೇಳ್ತೀನಿ ಫ್ರೆಂಡ್ಸ್, ಇನ್ಫೆಕ್ಷನ್ ಏನಾದರೂ ಲೇಡೀಸ್ಗಾಗಿತ್ತು ಅಂದರೆ ನೀವು ಆ ಟೈಮಲ್ಲಿ ದಾಂಪತ್ಯನ ಇಡಕ್ಕೆ ಹೋಗಬೇಡಿ. ಯಾಕಂದರೆ ಆ ಇನ್ಫೆಕ್ಷನ್ ಟ್ರಾನ್ಸ್ಫರ್ ಆಗೋದು ಕೂಡ ಇರುತ್ತೆ. ಸೊ ಮತ್ತು ಅವ್ರಿಗೂ ಪ್ರಾಬ್ಲಮ್ ಆಗುತ್ತೆ. ಇವ್ರಿಗಿತ್ತು ಅಂದರೆ ಬಾಯ್ಸ್ಗಿತ್ತು ಅಂದರೆ ನಿಮಗೆ ಲೇಡೀಸ್ಗೂ ಕೂಡ ಪ್ರಾಬ್ಲಮ್ ಆಗುವಂಥದ್ದು ಇರುತ್ತೆ. ಸೊ ಹಾಗಾಗಿ ನೀವು ಈ ಥರ ಏನಾದ್ರು ಇನ್ಫೆಕ್ಷನ್ಸ್ ಇದ್ದಾಗ ದಾಂಪತ್ಯ ಇಡೋದನ್ನು ಅವಾಯ್ಡ್ ಮಾಡಿ. ಓಕೆನಾ. ನೀವು ಆದಷ್ಟು ಇನ್ಫೆಕ್ಷನ್ ಬರದೇ ಇರೋ ಥರ ನೋಡ್ಕೋಬೇಕು. ಹಾಗೆ ನೆಕ್ಸ್ಟ್ ಇದಕ್ಕೆ ನೀವು ಯಾವ ಥರ ಟೇಕ್ ಕೇರ್ ಮಾಡ್ಕೋಬೇಕು ಅಂದರೆ, ಫ್ರೆಂಡ್ಸ್, ಮೊದಲನೇದಾಗಿ ಲೇಡೀಸಿಗೆ ಬಂದುಬಿಟ್ಟು ನೀವು ಅಂಡರ್ ಗಾರ್ಮೆಂಟ್ಸ್ ಹಾಕೋತೀರಲ್ವ. ಸೊ ಅದನ್ನು ನೀವು 6 months ಒನ್ಸು ಚೇಂಜ್ ಮಾಡ್ತಾ ಇರಿ. ಹಾಗೆ ಕ್ಲೀನ್ನೆಸ್ನ ಮೇಂಟೈನ್ ಮಾಡಿ. ಹಾಗೆ ಕಾಟನ್ ಗಾರ್ಮೆಂಟ್ಸ್ ನೀವು ಹಾಕ್ಕೊಳ್ಳೋಕ್ಕೆ ಪ್ರಿಫರ್ ಮಾಡಿ. ಓಕೆನಾ. ಕಾಟನ್ ಇತ್ತು ಅಂದರೆ ನಮಗೆ ಏನೂ ಸಮಸ್ಯೆ ಇರಲ್ಲ. ಕೆಲವ್ರಿಗೆ ತುಂಬ ಹೀಟ್ ಬಾಡಿ ಇರುತ್ತೆ. ಸೊ ಕಾಟನ್ ಇನ್ನರ್ವೇರ್ಸ್ ಯೂಸ್ ಮಾಡೋದ್ರಿಂದ ಅಲ್ಲಿ ನಿಮ್ಗೆ ಯಾವುದೇ ರೀತಿಯಾದಂಥ ತೊಂದರೆ ಬರೋದಿಲ್ಲ. 6 months ಒಂದ್ಸತಿ ಚೇಂಜ್ ಮಾಡಿಕೊಂಡ್ರೆ ಬೆಟರ್ ಅಂತ ಹೇಳ್ತೀನಿ. ಓಕೆನಾ. ಹಾಗೆ ಫ್ರೆಂಡ್ಸ್, ನೆಕ್ಸ್ಟ್ ಬಂದುಬಿಟ್ಟು ನೀವು ಇನ್ನರ್ವೇರ್ಸ್ನ 6 months ಒನ್ಸ್ ಚೇಂಜ್ ಮಾಡ್ತೀರಾ. ಓಕೆ ಫ್ರೆಂಡ್ಸ್, ಕೆಲವ್ರಿಗೆ ಏನಂದರೆ ತುಂಬ ಸರ್ತಿ ಲೇಡೀಸ್ಗೆ ಬೇರೆ ಏನಾದರೂ ಪ್ರಾಬ್ಲಮ್ಸ್ ಇದ್ದಾಗ ನಿಮಗೆ ವೈಟ್ ಡಿಸ್ಚಾರ್ಜ್ ಅನ್ನೋದು ಕಾಣಿಸ್ತಾ ಇರುತ್ತೆ. ಸೊ ಆವಾಗ ನಿಮಗೆ ಅದು ಒಂಥರ ಅನ್ಕಂಫರ್ಟಬಲ್ ಫೀಲ್ ಆಗ್ತಾ ಇರುತ್ತೆ, ಡಿಸ್ಕಂಫರ್ಟ್ ಅಂತ ಅನಿಸ್ತಾ ಇರುತ್ತೆ. ನೀವು ಪ್ಯಾಂಟೀಸ್ನ ಯೂಸ್ ಮಾಡಿದಾಗ ಅದೆಲ್ಲ ತುಂಬಾ ಡಿಸ್ಕಂಫರ್ಟ್ ಅನಿಸ್ತಾ ಇರುತ್ತೆ. ಸೊ ಅವಾಗ ಏನು ಮಾಡಬೇಕು ಅಂದರೆ, ನೀವು ಇವಾಗ ಪೀರಿಯಡ್ಸ್ ಆದಾಗ ಪ್ಯಾಡ್ ಯೂಸ್ ಮಾಡ್ತಿರಲ್ಲ, ಸೊ ಅದೇ ಥರನೇ ತಿನ್ನಾಗಿರುವಂಥದ್ದು ಸ್ಮಾಲ್ ಸೈಜಲ್ಲೂ ಕೂಡ ನಿಮಗೆ ಪ್ಯಾಡ್ಸು ಸಿಗುತ್ತೆ. ಸೊ ಓಕೆನಾ. ಅದು ಲೀನರ್ಸ್ ಅಂತ ಚಿಕ್ಕದಾಗಿ ಬರುತ್ತೆ. ಸೊ ನೀವೇನಾದರೂ ನಿಮಗೆ ಡಿಸ್ಕಂಫರ್ಟ್ ಜಾಸ್ತಿ ಇದೆ, ತುಂಬ ಲಾಂಗ್ ಟ್ರಾವೆಲ್ಸ್ ಮಾಡ್ತಾ ಇದ್ದೀರಾ, ನಮಗೆ ಅಲ್ಲೆಲ್ಲ ಪದೇ ಪದೇ ನೀವು ಪ್ಯಾಂಟೀಸ್ನ ಚೇಂಜ್ ಮಾಡೋಕ್ಕೆ ಹೋಗಲ್ಲ. ಸೊ ಆ ಟೈಮಲ್ಲಿ ಏನು ಮಾಡಿ ಅಂದರೆ ಇದನ್ನು ಯೂಸ್ ಮಾಡಿ. ಬಟ್ ಇದೇನಂದರೆ ರೆಗ್ಯುಲರಾಗಿ ಯೂಸ್ ಮಾಡಬಾರ್ದು ಫ್ರೆಂಡ್ಸ್. ಯಾವಾಗಾದರೂ ನಿಮಗೆ ಒಕೇಶನ್ ಅಂದರೆ ಎಲ್ಲರೂ ಹೊರಗಡೆ ಹೋಗಿರ್ತೀರಾ, ನಮಗೆ ಡಿಸ್ಕಂಫರ್ಟ್ ಫೀಲ್ ಆಗಬಾರ್ದು, ಆ ಟೈಮಲ್ಲಿ ಮಾತ್ರ ಈ ಥರದನ್ನು ಯೂಸ್ ಮಾಡ್ಕೊಳ್ಳಿ. ಓಕೆನಾ. ತುಂಬ ವೈಟ್ ಡಿಸ್ಚಾರ್ಜಿಂದ ಡಿಸ್ಕಂಫರ್ಟ್ ಆಗ್ತಾ ಇದೆ, ನಮಗೆ ಯಾವಾಗಲೂ ಪ್ಯಾಂಟೀಸು ತೇವ ಆಗ್ತಾ ಇರುತ್ತೆ ಅಂದಾಗ ಮಾತ್ರ ನೀವು ಈ ಥರ ಯೂಸ್ ಮಾಡ್ಕೊಳ್ಳಿ. ಇದನ್ನು ಒಕೇಶನ್ ಮಾತ್ರ ಯೂಸ್ ಮಾಡ್ಕೋಬೇಕು, ಡೈಲಿ ಆ ಥರ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಓಕೆನಾ. ಮತ್ತು ಅದು ಬೇರೆ ಥರನೇ ಇನ್ಫೆಕ್ಷನ್ಸು ಸ್ಟಾರ್ಟ್ ಆಗುತ್ತೆ.
ಅದರಿಂದ ಏನಾಗಲ್ಲ, ಬಟ್ ಅದು ಯೂಸ್ ಮಾಡಿ ಹೀಟಾಗಿ ಅದು ಬೇರೆ ಥರ ಇನ್ಫೆಕ್ಷನ್ ಆಗೋದಕ್ಕೂ ಚಾನ್ಸಸ್ ಇರುತ್ತೆ. ಹಾಗೆ ಫ್ರೆಂಡ್ಸ್, ಇನ್ನೊಂದು ಏನಂದರೆ, ಕೆಲವರು ಏನೇನೋ ಕೆಮಿಕಲ್ ಆ್ಯಡೆಡ್ ಇರುವಂತಹದನ್ನು ತೊಗೊಂಡು ನೀವು ಹೇರ್ಸ್ನ ರಿಮೂವ್ ಮಾಡಬೇಕು ಅಂದರೆ ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಜಸ್ಟ್ ಟ್ರಿಮ್ ಮಾಡಿದ್ರೆ ಸಾಕು, ಏನೂ ಪ್ರಾಬ್ಲಮ್ ಇರೋದಿಲ್ಲ. ಓಕೆನಾ? ಬೇರೆ ಯಾವುದೇ ರೀತಿಯಾದಂಥ ಕೆಮಿಕಲ್ ಆ್ಯಡೆಡ್ ಇರುವಂಥದ್ದನ್ನು ಯೂಸ್ ಮಾಡೋಕ್ಕೆ ಹೋಗಬೇಡಿ. ನೆಕ್ಸ್ಟ್ ಒನ್ ಬಂದುಬಿಟ್ಟು, ನಿಮಗೆ ಹೇಳಿದ್ದೀನಿ ಯಾವ ಥರ ಕ್ಲೀನ್ನೆಸ್ನ ಮೇಂಟೈನ್ ಮಾಡಬೇಕು, ಏನೆಲ್ಲ ಯೂಸ್ ಮಾಡಬೇಕು ಅಂತ. ಫ್ರೆಂಡ್ಸ್, ಇದು ವೈಟ್ ಡಿಸ್ಚಾರ್ಜ್ ಅನ್ನೋದು ಎಲ್ಲ ಹೆಣ್ಮಕ್ಳಿಗೂ ಕಾಮನ್ನೇ, ಇದು ಏನು ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ನೀವು ಇದಕ್ಕೆ ಹೈಜೀನ್ನ ಮೇಂಟೈನ್ ಮಾಡಿಕೊಂಡು ಯಾವ ಥರ ಇರಬೇಕು ಅನ್ನೋದನ್ನು ನೀವು ಕ್ಲೀನ್ನೆಸ್ನ ಮೇಂಟೈನ್ ಮಾಡಿಕೊಂಡ್ರೆ, ಹೇಳಿರೋ ರೀತಿಯಾಗಿ ನೀವು ಮೇಂಟೈನ್ ಮಾಡಿಕೊಂಡ್ರೆ ಅಂದರೆ ಇದರಲ್ಲಿ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಇರೋದಿಲ್ಲ. ಸೊ ಇನ್ಫೆಕ್ಷನ್ಸ್ ಏನಾದರೂ ನಿಮ್ಗೆ ಆ ಥರ ಕಾಣಿಸ್ತು ಅಂದರೆ ದಯವಿಟ್ಟು ಡಾಕ್ಟರ್ನ ಮೀಟ್ ಮಾಡಿ ಅದಕ್ಕೆ ಮೆಡಿಕೇಷನ್ ಅವ್ರು ಕೊಡ್ತಾರೆ. ಸೊ ಆಲ್ಮೋಸ್ಟ್ ಮದುವೆ ಆದಮೇಲೆ ಈ ಥರ ಇನ್ಫೆಕ್ಷನ್ಗಳು ಕಾಮನ್ ಆಗಿರುತ್ತೆ ಫ್ರೆಂಡ್ಸ್, ಕಾಮನ್ ಆಗೇನೆ ಇರುತ್ತೆ, ಏನೂ ಮಾಡೋಕ್ಕಾಗೋದಿಲ್ಲ. ಓಕೆನಾ ಫ್ರೆಂಡ್ಸ್? ಹಾಗೆ ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆನಾ ಫ್ರೆಂಡ್ಸ್? ಇವಾಗ ತುಂಬ ಜನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ. 50 ಕ್ರಾಸ್ ಆಗಿದೆ. ತುಂಬ ಥ್ಯಾಂಕ್ಸ್ ಎಲ್ರಿಗೂ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇದ್ದೀರಾ. ಹಾಗೆ ಇನ್ಫಾರ್ಮೇಷನ್ ಇಷ್ಟ ಆಗಿತ್ತು ಅಂದರೆ ಕಮೆಂಟಲ್ಲಿ ತಿಳಿಸಿ. ಫ್ರೆಂಡ್ಸ್, ನೀವು ವಿಡಿಯೋ ನೋಡುವಾಗ ನಿಮಗೇನಾದ್ರು ಆ ಥರ ಎಕ್ಸ್ಪೀರಿಯೆನ್ಸ್ ಆಗಿತ್ತಾ, ಅಥವಾ ನೀವು ಯಾವ ಪ್ರೆಗ್ನೆಂಟ್ ವುಮೆನ್ಸ್ ಏನಾದರೂ ನೋಡ್ತಾ ಇದ್ದರೆ ನೀವು ಯಾವ ಮಂತಲ್ಲಿ ಇದ್ದೀರಾ, ಹಾಗೆ ಏನೆಲ್ಲ ನಿಮಗೆ ಎಕ್ಸ್ಪೀರಿಯೆನ್ಸ್ ಆಗಿತ್ತು, ನೀವು ಯಾವ ಸ್ಕ್ಯಾನ್ ಮಾಡಿಸಿದ್ದೀರಾ, ಅಥವಾ ನಿಮ್ಗೇನಾದರೂ ಮಾಹಿತಿ ಬಗ್ಗೆ ಇನ್ಫಾರ್ಮೇಷನ್ ಬೇಕಿತ್ತಂದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ಬರುವಂಥ ವಿಡಿಯೋಗಳಲ್ಲಿ ನಾನು ಅದೇ ಥರ ವೀಡಿಯೋಸ್ನ ಮಾಡಿ ಹಾಕ್ತೀನಿ. ಓಕೆನಾ ಫ್ರೆಂಡ್ಸ್? ಏನೇ ಇತ್ತಂದರೆ ಕಮೆಂಟಲ್ಲಿ ತಿಳಿಸಿ, ಯಾಕಂದರೆ ನಿಮ್ಮ ಎಕ್ಸ್ಪೀರಿಯೆನ್ಸ್ ಬೇರೆಯವ್ರಿಗೂ ಶೇರ್ ಆಗುತ್ತೆ. ಸೊ ಅಲ್ಲಿ ಈ ಥರನೂ ಇರಬಹುದು ಅನ್ನೋದನ್ನು ಬೇರೆಯವ್ರಿಗೂ ನಾವು ತಿಳಿಸ್ಕೊಟ್ಟಂಗಾಗುತ್ತೆ. ಸೊ ಅವೇರ್ನೆಸ್ ಕೂಡ ಕೊಟ್ಟ ಹಾಗಾಗುತ್ತೆ. ಓಕೆನಾ ಫ್ರೆಂಡ್ಸ್? ನೆಕ್ಸ್ಟ್ ಬರೋವಂಥ ವೀಡಿಯೋಸಲ್ಲಿ ನಾನು ಓವ್ಯುಲೇಷನ್ ಅಂದರೆ, ನೀವು ಏನಾದರೂ ಪ್ಲ್ಯಾನಿಂಗ್ ಮಾಡ್ತಾ ಇದ್ದರೆ ಮಗು ಮಾಡ್ಕೋಬೇಕು, ಸೊ ಅದಕ್ಕೆ ಟ್ರ್ಯಾಕ್ಸ್ ಇರುತ್ತೆ, ಸೊ ಅದು ಗೊತ್ತಿಲ್ಲ ಅನ್ನೋರು ತುಂಬ ಜನ ಇರ್ತಾರೆ. ಸೊ ನೆಕ್ಸ್ಟ್ ಬರುವಂಥ ವೀಡಿಯೋದಲ್ಲಿ ಹೇಳ್ತೀನಿ. ಇದರಲ್ಲಿ ಓವ್ಯುಲೇಷನ್ ಅಂತ ಟಾಪಿಕ್ ತೊಗೊಂಡೆ, ಬಟ್ ಅದು ಒಂದು ಸಪ್ರೇಟಾಗೇ ಮಾಡಬೇಕಾಗತ್ತೆ, ಎಲ್ಲದನ್ನೂ ಒಂದರಲ್ಲೇ ಇನ್ಕ್ಲೂಡ್ ಮಾಡೋಕ್ಕಾಗೋದಿಲ್ಲ. ಫ್ರೆಂಡ್ಸ್, ಇದು ಮಾಹಿತಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ನೆಕ್ಸ್ಟ್ ವೀಕ್ ಬೈ ವೀಕ್ ಸೀರೀಸ್ ವೀಡಿಯೋಸ್ ಸಂಡೇಸ್ ಬರ್ತಾ ಇದೆ, ನೋಡ್ಕೊತಾ ಇರಿ ಫ್ರೆಂಡ್ಸ್. ವೆಡ್ನೆಸ್ಡೇ ಸಂಡೇ ನನ್ನ ಲಾಂಗ್ ವೀಡಿಯೋಸ್ ಬರುತ್ತೆ 11:30ಗೆ. ಸೊ ಇನ್ನು ಡೈಲಿ ನಾನು ಶಾರ್ಟ್ ವೀಡಿಯೋಸ್ನ ಹಾಕಿರ್ತೀನಿ 2 PM. ಓಕೆನಾ? ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.